ಮುಂಚೆನೆ ಮತ್ತೊಮ್ಮೆ ರಾಜ್ಯದ ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ. ನಿನ್ನೆಯಿಂದಲೂ ಸಹ ನಿರಂತರವಾಗಿ ರೌಂಡ್ ದ ಕ್ಲಾಕ್ 24x7 ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ದುರ್ವರ್ತನೆ ಬಗ್ಗೆ ತಾವು ರಾಜ್ಯದ ಜನರಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡಿದರೆ. ಹಾಗಾಗಿ ತಮ್ಮ ಮೂಲಕ ನಮ್ಮ ರಾಜ್ಯದ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸ್ಟೇಷನ್ನಲ್ಲೇ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೀತದೆ, ಪೊಲೀಸರಿಂದಲೇ ಹಲ್ಲೆ ನಡೀತದೆ, ರಕ್ತ ಸುರಿತಾ ಇದೆ ತಲೆಯಿಂದ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವ ಇರೋರು ತತ್ಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು. ಸಿಟಿ ರವಿಯವ್ರನ್ನ ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ 500 ಕಿಲೋಮೀಟರ್ ಅಷ್ಟು ರಾತ್ರಿ 12 ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು, ವಾಹನದಲ್ಲಿ ಕೂತ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ 3 ಜಿಲ್ಲೆಗಳು ಸುತ್ತರಿಸಿ ಅವ್ರನ್ನ ಒಂದ್ ಕಡೆ ಕಾಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಕಾರನ್ನ, ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ತೆಗೆದುಕೊಂಡೋಗಿ ನಿಲ್ಲಿಸ್ತಾರೆ. ಒಂದ್ ರೀತಿ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ತಲೆಗೆ ಪೆಟ್ಟು ಬಿದ್ದು 3-3.5 ತಾಸಾದ್ರೂ ಕೂಡ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ. ಕೊನೆಗೆ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೋ ಒಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಮತ್ತೆ ಸಿಟಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ. ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇನ ವಾಹನದಲ್ಲಿದ್ರು ಸಿಟಿ ರವಿ ಅವ್ರ ಜೊತೆಲಿ, ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾ ಇತ್ತು. ಮೇಲಧಿಕಾರಿಗಳು ಫೋನ್ ಮಾಡ್ತಾ ಇದ್ರು, ಸಚಿವರು ಫೋನ್ ಮಾಡ್ತಾ ಇದ್ರು, ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ನಮಗೆ ಗೊತ್ತಿಲ್ಲ. ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿಬಿಐ ತನಿಖೆ ಆಗಬೇಕು ಅಂತ ಇವತ್ತು ಆಗ್ರಹ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸರೇನೆ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿಟಿ ರವಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ 8 ಗಂಟೆ ತನಕ 500 ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಇಡೀ ರಾಜ್ಯದ ಜನ, ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ರು. ಎಲ್ಲೋದ್ರು ಸಿಟಿ ರವಿ ಅವರು ಬೆಂಗಳೂರಿಗೆ ಅಂತ ಹೇಳಿದ್ರು, ಬೆಂಗಳೂರಿಗೆ ತಲುಪಲಿಲ್ಲ. ಯಾವ ಊರಿನಲ್ಲಿ ಇದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ. ಒಂದು ರೀತಿ ಆತಂಕದ ವಾತಾವರಣ ರಾಜ್ಯದಲ್ಲಿ ಇತ್ತು. ಇವತ್ತು ಬೆಳಗ್ಗೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಇವತ್ತು ನಾವು ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಆದ್ರೂ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಆತಂಕ ಮನೆ ಮಾಡಿತ್ತು. ಇದ್ರ ಮಧ್ಯೆ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪು, ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇವಲ ಸಿಟಿ ರವಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ, ಜಾಮೀನು ಕಾನೂನಾತ್ಮಕವಾಗಿ ಅವ್ರು ಸಿಗಲೇಬೇಕಾಗಿತ್ತು. ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇವೆ. ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ಚಾಟಿ ಬೀಸ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ. ಏನು ಸಿಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಇದು ತಪ್ಪು ಅನ್ನುವ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ, ರಾಜಕೀಯ ಪಿತೂರಿಯನ್ನ ಮಾಡಿ ಒಬ್ಬ ಜನಪ್ರತಿನಿಧಿ, ಒಬ್ಬ ಸಿಟಿ ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸಿಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬೆಳಗಾವಿಯಿಂದ ಸಿಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಒಬ್ಬ ಸಚಿವ ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ
ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತ್ರ ಹೈಕೋರ್ಟ್ ನಲ್ಲಿ ಆಗಿದೆ. ಈ ರೀತಿ ಗುಂಡಾವರ್ತನೆ ಇವತ್ತೇನು ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡರು ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಪಕ್ಷದೆಲ್ಲ ಮುಖಂಡರು ಕೂತು ತೀರ್ಮಾನ ಮಾಡ್ತೇವೆ. ಮುಂದಿನ ಹೆಜ್ಜೆ ಏನಿರಬೇಕು ಅಂತೇಳಿ ನಾಳೆ ದಿನ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ನಡ್ಕೊಂಡಂತ ನಡವಳಿಕೆ ಬಗ್ಗೆ, ಸಿ.ಟಿ. ರವಿ ಅವರನ್ನ ಬಂಧಿಸೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಮೂಡುವಂಥದ್ದು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳಿದ್ಮೇಲೆ ಅವ್ರನ್ನ ಕೂಡಲೇ ಬಂಧಿಸಿಲ್ಲ. ಅಂದ್ರೆ ನಮ್ಮ ದೇಶಕ್ಕೆ ದ್ರೋಹ ಬಗೆಯೋರು, ನಮ್ಮ ದೇಶದಲ್ಲಿ ಬಾಂಬ್ ಹಾಕಕ್ಕೆ ಬಂದಿರೋರು, ಸಾವಿರಾರು ಜನದ ಮೇಲೆ ಹಲ್ಲೆ ಮಾಡುವಂತ ಒಂದು ಕುತಂತ್ರ ಮಾಡೋರಿಗೆ ಏನು ಇಲ್ಲ, ಸೀದಾ ಬಿಟ್ಬಿಟ್ರು. ಆಮೇಲೆ ನೋಟಿಸ್ ಸರ್ವ್ ಮಾಡಿದ್ರು. ಅವ್ರಿಗೆಲ್ಲ ನೋಟಿಸ್ ಸರ್ವ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ, ಬಂಧಿಸಿದ ಮೇಲೆ ಅವರಿಗೆ ಬಿರಿಯಾನಿ ಏನು, ಕಬಾಬ್ ಏನು ಎಲ್ಲ ಸಪ್ಲೈ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇಲ್ಲಿ ಒಬ್ಬ ಜನಪ್ರತಿನಿಧಿ, ನಾನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೆ. ವಿಧಾನ ಪರಿಷತ್ನಲ್ಲಿ ನಡೆಯುವಂಥದ್ದು, ವಿಧಾನಸಭೆ ವಿಧಾನ ಪರಿಷತ್. ಇವತ್ತು ನಮ್ಮ ಲಾಯರು ಕೂಡ ಕೋರ್ಟಲ್ಲಿ ವಾದ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಅದರ ಜ್ಯೂರಿಸ್ಡಿಕ್ಷನ್ನೇ ಬೇರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಲ್ಲಿ ಮಾತಾಡೋದಕ್ಕೆ ರೈಟ್ಸ್ ಇದೆ. ಅದಕ್ಕೆ ಯಾವುದೇ ಕೋರ್ಟ್ ಅಡ್ಡಿ ಮಾಡಂಗಿಲ್ಲ ಅನ್ನೋದು ಕಾನೂನು. ಅದರಿಂದ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಮಾತಾಡ್ತಾರೆ, ಕೋರ್ಟ್ ಬಗ್ಗೆ ಮಾತಾಡ್ತಾರೆ, ಕಾನೂನು ಬಗ್ಗೆ ಮಾತಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಇಲ್ಲಿ ನಡೆದಿರುವಂತ ಘಟನೆನ ಯಾರು ಶಿಕ್ಷೆ ಕೊಡಬೇಕು? ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯನ? ಯಾರವರು? ಅವರೇನು ಜಡ್ಜ್? ಅವರು ಹೇಳಿಕೆಯನ್ನ ಕೊಡ್ತಾರೆ, ಕ್ಷಮಾಪಣೆ ಕೇಳಬೇಕು ಅಂತ. ನಾವ್ಯಾಕೆ ಕ್ಷಮಾಪಣೆ ಕೇಳಬೇಕು? ತಪ್ಪು ಅಂತ ಪ್ರೂವ್ ಆಗ್ಬೇಕು. ಫಸ್ಟ್ ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು. ಸಭಾಧ್ಯಕ್ಷರು ತೀರ್ಪು ಕೊಡಬೇಕು, ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು. ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜು, ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು. ಅದನ್ನ ನಾವು ಪಾಲನೆ ಮಾಡ್ತೇವೆ. ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನ ಸ್ವಾಗತ ಮಾಡಿದ್ರಿ, ಅದನ್ನ ಪಾಲನೆ ಮಾಡ್ತೇವೆ. ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಕೋರ್ಟ್ಗಳು, ನಾನು ಪತ್ರಿಕೆಯನ್ನು ಓದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು, ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ, ಕಾನೂನು ಮೇಲೆ ಗೌರವನೇ ಇಲ್ಲ. ಸಿ.ಟಿ. ರವಿ ಅವರನ್ನ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನಾನು ಹೋಗಿದ್ದೀನಿ, ನಾನು ಕಂಪ್ಲೇಂಟ್ ಕೊಡಕ್ ಹೋಗಿರೋದು. ವಿಧಾನಸೌಧದಲ್ಲಿ ಏನು ಸಿ.ಟಿ. ರವಿ ಅವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ರು. ಚಿಕ್ಕಮಗಳೂರು ಜಿಲ್ಲೆಗೆ ಸಿ.ಟಿ. ರವಿ ಅವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ರು. ಆ ಕಂಪ್ಲೇಂಟ್ ಅನ್ನ ಬರೆದು ನಾವು ಕೊಡಕ್ಕೆ ಬಂದಿದ್ದು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂತ ಪೋಸ್ಟ್ ಅಲ್ಲಿ ಇರೋ, ನಾನು ಸಂವಿಧಾನದತ್ತವಾದ ಪೋಸ್ಟ್, ನಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದ್ರೆ ಯಾರೋ ಈಗ ಟೆರರಿಸ್ಟ್ಗಳು ಅಂದ್ರೆ ಅವ್ರನ್ನ ಚೇರ್ ಹಾಕಿ ಕೂತಿಸ್ತೀರಾ ನೀವು? ನನಗೆ ಎಂಟ್ರಿ ಕೊಡ್ಲಿಲ್ಲ. ಇದು ಅಪಮಾನ ಅಲ್ವಾ? ಗುಂಡಾಗಿರಿ ಅಲ್ಲ? ಅವ್ ಯಾವ ಕಮಿಷನರ್ ಅವನ್ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ. 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್ಗೂ ಕಮಿಷನರ್ ಏನ್ ಸಂಬಂಧ? ಯಾರವ್ರು ಖಾನಾಪುರ ಸ್ಟೇಷನ್ ಬರಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನ್ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್. ಈ ಮನುಷ್ಯ ಬಂದು ಕೂತ್ಕೊಂತಾನೆ.
ಫೋನ್ ಇಟ್ಕೊಂಡು ಆ ಮಿನಿಸ್ಟ್ರಿಂದ ಏನ್ ಬರ್ತದೆ, ಆ ಮಿನಿಸ್ಟ್ರಿಂದ ಏನ್ ಬರ್ತದೆ, ಇದೇ ಅವ್ರ ಫೋನು. ಒಬ್ಬ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು. ಐಒ ಇಸ್ ದ, ಅದು ಗೊತ್ತು, ಐಒ ಸುಪ್ರೀಂ. ಯಾವುದೇ ಕೇಸಲ್ಲಿ ಐಒ ಇಸ್ ದ ಸುಪ್ರೀಂ. ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನು ಏನ್ ಬರೀತಾನೋ ಅದೇ ಫೈನಲ್, ಅದೇ ಕೋರ್ಟ್ಗೆ ಹೋಗೋದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ ಅಲ್ಲ ರೀ? ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಸ್ತಿರಲ್ಲ, ಏನ್ ಮಾಡಕ್ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ, ಏನ್ ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಟೆರರಿಸ್ಟ್ಗಳು ಬಂದ್ರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು. ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರಾ. ಮುಂದೆ DJ ಹಳ್ಳಿ, KJ ಹಳ್ಳಿನೂ ವಾಪಸ್ ತೆಗೆಯೋರಿದ್ದೀರಾ ನೀವು. ಅಂದ್ರೆ CT ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ. ಅದಕ್ಕೆ ಬಗ್ಬಡಿಯುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನ CT ರವಿ ಅವರು ಈಗಾಗಲೇ ಹೇಳಿದ್ದಾರೆ. ಕೋರ್ಟ್ಗಿಂತ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದೂ ಇಲ್ಲ. ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ, ಯಾರಾದ್ರೂ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಆ ಥರದ್ದೆಲ್ಲ ವ್ಯಕ್ತಿ ಇದ್ದಾರೆ, ರಾಜೀನಾಮೆ ಕೊಟ್ಟರು. ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರು. ಮಂತ್ರಿಗಳು ಫೋನ್ ಮೇಲೆ ಫೋನ್. ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದ್ದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ. ವೈದಿಗೆ ಬರೆದಿರ್ತಕ್ಕಂಥ ಮೊಕದ್ದಮೆಯಲ್ಲಿ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತಾಡೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಇಕ್ಕೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಈಗೇನು ನಿನ್ನೆ ಪ್ರಯೋಗ ಮಾಡಿದ್ವಿ ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸ್ತೀವಿ. ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರಿಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದ.